ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳ ತನಕ ಸತತವಾಗಿ ಸುರಿದ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತ ಹಾಳಾಗಿದ್ದಾರೆ. 2025-26ನೇ ಸಾಲಿನ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರದ ಮೇಲೆ ಬೆಳೆಯುವ ಬಿಳಿ ಜೋಳ, ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ಸಾಗಿದೆ. ಕೊಪ್ಪಳ ಜಿಲ್ಲಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬೆಳಿಬೇಕು ಅಂತ ಉಲ್ಲಾಸದಿಂದ ಹಿಂಗಾರು ಬಿತ್ತನೆಗೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದುಕೊಂಡ ಎಷ್ಟು ರೈತರು ಬಿಳಿ ಜೋಳ, ಕಡಲೆ, ಗೋಧಿ, ಕುಸುಬೆ ಬಿತ್ತನೆ ಕಾರ್ಯ ಜೋರಾಗಿ ಆರಂಭಿಸಿದ್ದಾರೆ. ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು 3,500 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ನಯಾ ಪೈಸೆ ಹಾಕದೇ ಇರುವ ರಾಜ್ಯ ಸರ್ಕಾರದ ಸಿಎಂ ರೈತರನ್ನ ನಿರ್ಲಕ್ಷ್ಯಕ್ಕೆ ದೂಡಿದ್ದಾರೆ. ಇನ್ನಾದರೂ ರಾಜ್ಯದಾದ್ಯಂತ ರೈತರಿಗೆ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕಾಗಿದೆ. ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದಾಗಿ ಬೆಳೆ ಹಾಳಾಗಿರುವ ರೈತರಿಗೆ 1 ಹೆಕ್ಟೇರ್ಗೆ 25ರಿಂದ 30,000 ರೂಪಾಯಿ ಬೆಳೆ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಮುಂಗಾರು ಹೆಸರು ಬಿತ್ತನೆಗೆ ಮಾಡಿದ ಸಾಲಕ್ಕೆ ಬೇಸತ್ತಿರುವ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಹಿಂಗಾರು ಬೆಳೆಗಳಲ್ಲಾದರೂ ಚೆನ್ನಾಗಿ ಬೆಳೆಯನ್ನ ತೆಗೆಯಬೇಕು ಎನ್ನುವ ನಿರೀಕ್ಷೆಯಿದ್ದ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಗೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದು ಹಿಂಗಾರು ಬಿತ್ತನೆ ಮಾಡುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಕಾಲ ಮಿಂಚಿಲ್ಲ. ಇನ್ನೊಂದು ವಾರದ ಒಳಗೆ ಅತಿವೃಷ್ಟಿಯಿಂದ ಮುಂಗಾರು ಹಾಳಾದ ರೈತರಿಗೆ ಇತರೆ ಬೆಳೆಗಳಿಗೆ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು. ಹಿಂಗಾರು ಬಿತ್ತನೆ ಮಾಡಿದ ಕಡ್ಡೆ ಸೇರಿ ಇತರೆ ಬೆಳೆಗಳಿಗೆ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನ ಸಿಂಪಡಿಸಲು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು. ರೈತರಿಗೆ ಬೇಕಾಗುವ ಕೃಷಿ ಪರಿಕರ ವಸ್ತುಗಳನ್ನ ಸರಿಯಾದ ಸಮಯಕ್ಕೆ ರೈತರಿಗೆ ಸರ್ಕಾರ ಸಂದಾಯ ಮಾಡಬೇಕು ಅಂತ ಎರೆಹಂಚಿನಾಳ ಗ್ರಾಮದ ರೈತ ನಿಂಗಪ್ಪ ಇವರು ಆಗ್ರಹ ಮಾಡಿದ್ದಾರೆ. ಹೌದು, ರೈತರು ಹಿಂಗಾರು ಬಿಳಿ ಜೋಳ, ಕಡ್ಡೆ, ಗೋಧಿ, ಕುಸುಬೆ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು. ಭೂಮಿ ಒಂದು ಸಲ ತೇವಾಂಶವಾದರೆ ಮುಂದೇನೂ ಮಳೆ ಅವಶ್ಯಕತೆ ಇಲ್ಲ. ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆಯ ಹವಾಮಾನದ ಆಧಾರದ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಚಳಿಗಾಲದ ವೇಳೆಯಲ್ಲಿ ಪಡುಗಾಳಿ, ಮೂಡಗಾಳಿ, ಹೆಚ್ಚಿನ ಚಳಿಗಾಳಿ, 3 ಹವಾಮಾನದ ಗಾಳಿ ಶುದ್ಧವಾಗಿ ಬೀಸದಿದ್ದರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಎಲ್ಲ ಗಾಳಿಯೂ ಶುದ್ಧವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರು ಬೆಳೆಗಳು ನಮ್ಮ ಕೈಗೆ ಸೇರುತ್ತೆ ಎಂದು ಗ್ರಾಮಸ್ಥರು ಆದ ನಿಂಗಜ್ಜರವರು ಆಗ್ರಹ ಮಾಡಿದ್ದಾರೆ. ರಾಜ್ಯಾದ್ಯಂತ ಮುಂಗಾರಂತ ಹಾಳಾಗಿ ಬೆಳೆಯುವಷ್ಟು ಬೆಳೆಗಳು ಹಾಳಾದವು. ಅವಾಗ ಸರ್ಕಾರ ಅದಕ್ಕೆ ಯಾವುದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡ್ತು ಅಂತ ಕಾಲಹರಣ ಮಾಡ್ತಾರೆ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೊಡಕ್ಕೆ ಸರ್ಕಾರ ಮುಂದೆ ಬಂದಿಲ್ಲ. ಈಗ ಹಿಂಗಾರಿ ಕಡ್ಲಿ, ಗೋಧಿ, ಕುಸುಬೆ, ಜೋಳ ಇನ್ನಿತರ ಗೋಧಿ ಅಷ್ಟನ್ನು ಬಿತ್ತನೆ ಕಾರಣ ಚಲುವಾಗ್ಯಾವು. ಈ ಒಂದು ಬಡ ರೈತರು ಏನಾಗತ್ತಂದ್ರೆ ದೊಡ್ಡ ರೈತರಿಂದ ಸಾಲ ತೆಗೆದು ಬೀಜ ಗೊಬ್ಬರಕ್ಕೆ ಇದನ್ನ ಮಾಡ್ಕೊಂಡು ಮುಂದಲು ಕಡೆಗೆ ಇವತ್ತು ನಾವು ಅದ್ರಾಗಂತೂ ಹಾಳಾಗಿವಿ. ಇದ್ರಾಗಾರ ಏನೋ ಒಂದು ಹಿಂಗಾರಿ ಬೆಳೆಗಾರ ಬೆಳಿ ಬೆಳ್ಕೊಳ್ಳೋಣ ಅಂತಂದು ಅದಕ್ಕೂ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ಒಂದು ಸಾಲ ಮಾಡಿ ಬಿತ್ತನೆ ಕಾರ್ಯ ಜೋರ ನಡೆದಾಕಿ ನಾವು ಕೊಪ್ಪಳ ಜಿಲ್ಲಾದ್ಯಂತ ನಡೆದಾಕಿ. ಆಮೇಲೆ ಇನ್ನೇನು ಶೀಘ್ರದಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಸಚಿವರ ತಂಗಡಿಗಾರ ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರಾತು ಇನ್ನೂ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಈಗ ನೋಡ್ರಿ ಹಿಂದ ಒಂದು ಬರ ಪರಿಹಾರ ಏನ್ ಮಾಡಿದ್ರು, ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನೆ ಬರ ಪರಿಹಾರ ಹಾಕ್ರಂತ ಹಾಕಿದ್ರ ಅದನ್ನ ಸತ್ಯ ಕೊಟ್ಟಿಲ್ಲ. ಅವರು ಇದನ್ನಾರ ಒಂದು ಕೊಡ್ಬೇಕು, ಶೀಘ್ರದಲ್ಲಿ ಕೊಡ್ಬೇಕು, ಪರಿಹಾರ ಕೊಡ್ಬೇಕಂತ ಈ ಮಾಧ್ಯಮ ಮೂಲಕ ಅಂತ ರಾಜ್ಯ ಉಪಾಧ್ಯಕ್ಷ ಮುಂಗಾರಿ ಅಂತ ಹಾಳತ್ರಿ. ಹಿಂಗಾರಿ ಯಾರ ಬೆಳ್ಕೋಬೇಕಂತ ಸಾಲ ಮಾಡಿ ಗೋಧಿ, ಕಡ್ಲಿ, ಜೋಳ, ಕುಸುಬಿ ಬಿತ್ತಾಕತ್ತೀವಿ. ಈಗ ಒಂದ್ 4 ದಿನ ಆತ್ರಿ. ಖುಷಿ ಬಿತ್ತಾಕತ್ತೇವ್ರಿ, ಕಡ್ಲಿ ಬಿತ್ತೇವ್ರಿ, ಜೋಳ ಬಿತ್ತೇವಿ, ಸಾಲ ಮಾಡಕ್ ಹತ್ತೇವ್ರಿ. ಮುಂಗಾರಿನೂ ಹೋತ್ರಿ, ಹಿಂಗಾರಿ ಇದು ಏನೋ ಬರ್ತೈತೆ ಅನ್ನೋದಕ್ಕ ಮತ್ತೊಬ್ರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಾಕತ್ತೇವ್ರಿ. ಮುಂದ ಹೆಂಗ್ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ. ಇವ್ರ MLA MP ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರ ಒಟ್ಟು ಕೃಷಿ ಇದ್ರಾಗ ನಾವು ಒಂದು ಬದುಕ್ತೇವಿ, ಒಟ್ಟು ಒಂದು ತಣ್ಣ ಹೊಂತೇವ್ರಿ. ಏನೋ ಒಂದು ಸಹಾಯ ಧನಗಳನ್ನು ಮಾಡಿ ಕೊಡುವಂಗ ಒಟ್ಟು ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ, ನೀವು ಒಟ್ಟು ಆಸರಾ ಮಾಡ್ರಿ, ನಮ್ಮ ಜೀವನಕ್ಕೆ ಒಂದು ದಾರಿ ತೋರ್ಸ್ರಿ. ಈಗಂಕರ್ ಈ ತರ ಆಗೈತ್ರಿ. ಇದೆಲ್ಲ ನಿಮ್ಗೆ ಕಣ್ಣಿ ಕಾಣುವಂತದ, ಇದು ನಮ್ದ ಒಬ್ರದಲ್ಲ, ಎಲ್ಲ ಇದು ಇಡೀ ಜಗತ್ತಿಗೆ ಈ ನಡೆಯಕತ್ತೈತ್ರಿ. ಇದು ಅಂತ ಈ ತರ ಮಾಡಕತ್ತಿದ್ರ, ಈ ತರ ಆಗಕತ್ತಿದ್ರ ಜೀವನ ನಡೆಸೋದು ಹೆಂಗ್ರಿ ನಾವು ರೈತರು? ಎಲ್ಲೋ ಸಾಲ ಮಾಡಿ ತಂದು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.